ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ಫೋಟಕ ಸತ್ಯವೊಂದು ಬಯಲಾಗಿದೆ. ಪವಿತ್ರ ಗೌಡಗೆ ಇನ್ಸ್ಟಾದಲ್ಲಿ ಫೋಟೋ ಕಳಿಸಿದ್ದು ನಿಜ 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 ಅನ್ನುವಂತ ಅಂಶ ಇದೀಗ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಯಾಕಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೀತಿರುವ ಬೆನ್ನಲ್ಲೇ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ಆಗಿದ್ದು ಇದೀಗ ಸ್ಫೋಟಕ ಸತ್ಯವೊಂದು ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಇನ್ಸ್ಟಾದಲ್ಲಿ ಅಶ್ಲೀಲ ಫೋಟೋವನ್ನ ಕಳಿಸಿದ್ದು ನಿಜ 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 ಅನ್ನೋದನ್ನ ವರದಿಯೇ ಹೇಳ್ತಾ ಇದೆ. ಇನ್ಸ್ಟಾ ನೀಡಿದ ಮಾಹಿತಿಯಲ್ಲಿ ಅಸಲಿ ಮಾಹಿತಿ ಬಹಿರಂಗ ಆಗಿದೆ. ರೇಣುಕಾಸ್ವಾಮಿ ಮೆಸೇಜ್ ಬಗ್ಗೆ ಮಾಹಿತಿಯನ್ನ ನೀಡಿದೆ ಇನ್ಸ್ಟಾ. ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಒಂದನ್ನ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಇದೆಲ್ಲ ನಡೆದು ಹೋಯ್ತು ಅನ್ನುವಂಥದ್ದು ಪ್ರಾಥಮಿಕವಾಗಿ ಎಲ್ರಿಗೂ ಗೊತ್ತಾಗಿತ್ತು. ಆದ್ರೆ ಅದು ನಿಜಾನೋ ಸುಳ್ಳೋ ಕಳಿಸಿದ್ ಏನು ಎತ್ತ ಇದೆಲ್ಲದ್ರ ಬಗ್ಗೆ ಸಾಕ್ಷಿಗಳು ಮುಖ್ಯವಾಗಿತ್ತು. ಇದೀಗ ಇನ್ಸ್ಟಾ ಸಂಪೂರ್ಣವಾದಂತ ಸಾಕ್ಷಿಯನ್ನ ನೀಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪವಿತ್ರ ಗೌಡಗೆ ಮೆಸೇಜ್ ಅನ್ನ ಕಳಿಸಿದ್ದು ನಿಜ ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನ ಪ್ರಾರಂಭ ಮಾಡಿದಾಗ ಇದೊಂದು ಇನ್ಸ್ಟಾಗ್ರಾಮ್ ನಲ್ಲಿ ಅಶ್ಲೀಲ ಮೆಸೇಜ್ ಬಂದ ಕಾರಣಕ್ಕೆ ನಡೆದಂತ ಕೊಲೆ ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ಅದೇನ್ ಅಶ್ಲೀಲ ಮೆಸೇಜ್ ಅನ್ನೋದು ಬೇಕಾಗಿತ್ತು. ಯಾಕಂದ್ರೆ ಎರಡೂ ಕಡೆಯಿಂದನೂ ಆ ಮೆಸೇಜ್ ಡಿಲೀಟ್ ಆಗಿತ್ತು. ಪವಿತ್ರ ಗೌಡ ಕಡೆಯಿಂದನೂ ಮೆಸೇಜ್ ಡಿಲೀಟ್ ಆಗಿತ್ತು, ರೇಣುಕಾಸ್ವಾಮಿ ಕಡೆಯಿಂದಲೂ ಕೂಡ ಮೆಸೇಜ್ ಡಿಲೀಟ್ ಆಗಿತ್ತು ಮತ್ತು ಅವರ ಪರ್ಸನಲ್ ಅಕೌಂಟ್ಗಳಾಗಿದ್ವು. ಆದ್ರೆ ಅದು ಪ್ರಮುಖವಾದಂತ ಸಾಕ್ಷಿ ಈ ಪ್ರಕರಣದಲ್ಲಿ. ಹಾಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಇನ್ಸ್ಟಾಗ್ರಾಮ್ಗೆ ಪತ್ರವನ್ನ ಬರೆದಿದ್ರು. ಇನ್ಸ್ಟಾ ಮಾಹಿತಿಯನ್ನ ಇದೀಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಸಾವಿನ ನಂತರ ಸಾಕಷ್ಟು ಚರ್ಚೆಗಳಾಗಿದ್ವು. ಅದರಲ್ಲಿ ರೇಣುಕಾಸ್ವಾಮಿ ಅಶ್ಲೀಲವಾದಂತ ಫೋಟೋವನ್ನ ಪವಿತ್ರ ಗೌಡಗೆ ಕಳಿಸಿದ್ದಕ್ಕೇನೆ ಇದೆಲ್ಲ ಆಯ್ತು ಅನ್ನೋದನ್ನ ಹೇಳಲಾಗಿತ್ತು. ಫೈನಲಿ ಅದಕ್ಕೆ ಸಾಕ್ಷಿಗಳು ಸಿಕ್ಕಿದೆ. ನೋಡಿ, ರೇಣುಕಾಸ್ವಾಮಿ ಮಾಡಿದ್ದು ಅಕ್ಷರಶಃ ತಪ್ಪು. ಇದನ್ನ ಯಾರೂ ಕೂಡ ಮಾಡಬಾರದು. ಯಾರೋ ಮನೆ ಹೆಣ್ಣು ಮಕ್ಕಳಿಗೆ ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಯಾವುದೋ ವಿಚಾರಕ್ಕೋ ಬಂದು ಕಮೆಂಟ್ ಹಾಕೋದು ಅಶ್ಲೀಲವಾಗಿ, ಮೆಸೇಜ್ ಮಾಡೋದು ಅಶ್ಲೀಲವಾಗಿ, ಇದು ತಪ್ಪು. ಪವಿತ್ರ ಗೌಡ ಅವರ ಪರ್ಸನಲ್ ವಿಚಾರ ಅಥವಾ ಅವರ ಪರ್ಸನಲ್ ಅಕೌಂಟ್ ನಲ್ಲಿ ಅವರಿಗೆ ಏನ್ ಬೇಕಾ ಫೋಟೋ ಹಾಕೊಂಡು ಅವರ ಲೈಫ್ ಬಗ್ಗೆ ಹೇಳ್ಕೊಂಡು ಇದ್ರು. ರೇಣುಕಾಸ್ವಾಮಿಗೆ ಯಾಕೆ ಬೇಕಾಗಿತ್ತು? ಅದು ಕೂಡ ಅಶ್ಲೀಲವಾದಂತ ಮೆಸೇಜ್ ಕಳಿಸುವಂತ ಅಗತ್ಯ ಏನಿತ್ತು? ರೇಣುಕಾಸ್ವಾಮಿ ಮಾಡಿದ್ದು ತಪ್ಪು. ರೇಣುಕಾಸ್ವಾಮಿ ತರ ಯಾರ್ಯಾರು ಹುಡುಗರು ಹೀಗೆ ಕಂಡವ್ರಿಗೆ ಹೋಗ್ಬಿಟ್ಟು ಕಮೆಂಟ್ ಹಾಕೋದು, ಕೆಟ್ಟದಾಗ ಬೈಯೋದು, ಅಶ್ಲೀಲ ಪದ ಬಳಕೆ ಮಾಡೋದು, ಅಶ್ಲೀಲ ಫೋಟೋಸ್ಗಳನ್ನ ಕಳಿಸೋದು, ಮಾನಸಿಕವಾಗಿ ಹೆಣ್ಣು ಮಕ್ಕಳಿಗೆ ಒಂಥರ ಕಿರಿಕಿರಿ ಮಾಡೋದು, ಕಿರುಕುಳ ಕೊಡೋದು, ಇದೆಲ್ಲವೂ ಕೂಡ ತಪ್ಪೆ. ರೇಣುಕಾಸ್ವಾಮಿ ಕೂಡ ಇದರಲ್ಲಿ ತಪ್ಪೆ ಮಾಡಿತು. ರೇಣುಕಾಸ್ವಾಮಿ ಮಹಾನ್ ಪುಣ್ಯವಂತ ಭಗವಂತ ಅನ್ನೋದನ್ನ ಯಾರು ಹೇಳ್ತಾ ಇಲ್ಲ, ಹೇಳೋದಕ್ಕೆ ಸಾಧ್ಯವೂ ಇಲ್ಲ. ರೇಣುಕಾಸ್ವಾಮಿ ಮಾಡಿದ್ದು ಮಣ್ ತಿನ್ನೋ ಕೆಲಸ. ಅವ್ರ ಮನೇಲೂ ಹೆಣ್ಣು ಮಗಳು ಇದ್ರು ಅಲ್ವಾ, ಅವ್ರ ಹೆಂಡತಿನೇ ಇದ್ರು ಅಲ್ವಾ, ಗರ್ಭಿಣಿ ಬೇರೆ ಇದ್ರಲ್ವಾ. ಯಾರಾದ್ರೂ ಅದೇ ತರ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಅಥವಾ ಕೆಟ್ಟದಾಗ ನಡ್ಕೊಂಡಿದ್ರೆ ಬಿಟ್ಬಿಡ್ತಿದ್ರ ರೇಣುಕಾಸ್ವಾಮಿ? ಇದು ಅದೇ ತರ ತಪ್ಪು. ಆದರೆ ರೇಣುಕಾಸ್ವಾಮಿಯನ್ನ ಹೆದರಿಸೋಕೆ, ಬೆದರಿಸೋಕೆ ಅಥವಾ ಕ್ರಮವನ್ನ ಕೈಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಅಂತಿದೆ. ನಮ್ಮಲ್ಲೊಂದು ಕಾನೂನು ಇದೆಯಲ್ವಾ, ಸಂವಿಧಾನ ಅಂತ ಯಾಕೆ ಬೇಕು, ಕಾನೂನು ಅಂತ ಯಾಕೆ ಬೇಕು, ಪೊಲೀಸ್ ಇಲಾಖೆ ಅಂತ ಯಾಕೆ ಬೇಕು? ಅದೆಲ್ಲ ಇದ್ದ ಮೇಲೆ ಆ ರೂಟ್ ನಲ್ಲಿ ಹೋಗ್ಬೇಕಾಗಿತ್ತು ಅಥವಾ ಹೋಗ್ಬೇಕಾಗಿದ್ದು ನಿಜವಾದ ಕರೆಕ್ಟ್ ಆದ ಮಾರ್ಗ ಅನ್ನೋದಷ್ಟೇ ಇಲ್ಲಿರುವಂತ ಪ್ರಶ್ನೆ, ಅವ್ರ ಉತ್ತರ, ಅವ್ರ ಸಮಸ್ಯೆ. ರೇಣುಕಾಸ್ವಾಮಿಯನ್ನ ವಹಿಸ್ಕೊಂಡು ಯಾರು ಮಾತಾಡ್ತಾನೂ ಇಲ್ಲ, ರೇಣುಕಾಸ್ವಾಮಿ ಮಾಡಿ ಸರಿ ಅಂತನೂ ಯಾರು ವಾದವೂ ಇಲ್ಲ. ರೇಣುಕಾಸ್ವಾಮಿ ಮಾಡಿದ್ದು ತಪ್ಪೆ, ಆ ಕೆಲಸವನ್ನು ಯಾರು ಮಾಡಬಾರ್ದು. ಯಾಕೆ ಬೇಕು ಹೋಗಿ ಈ ತರ ಕೆಟ್ಟದಾಗ ಮೆಸೇಜ್ ಮಾಡೋದು, ಕಮೆಂಟ್ ಮಾಡೋದು? ಯಾರು ಕೊಟ್ರು ನಿಮಗೆ ಆ ರೈಟ್ಸು? ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತ ಹೇಳಿದ ತಕ್ಷಣ ಯಾರಿಗೆ ಬೇಕಾದ್ರೂ ಹೋಗಿ ಕಮೆಂಟ್ ಹಾಕೋದು, ಬೈಯೋದು, ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡೋದು, ಒಂದೊಂದು ಕಮೆಂಟ್ಗಳನ್ನು ಒಂದೊಂದು ಫೋಟೋಸ್ಗಳನ್ನು ನೋಡ್ಬೇಕು ನೀವು. ರೇಣುಕಾಸ್ವಾಮಿ ತರದವರು ಬೇಜಾನ್ ಜನ ಇದ್ದಾರೆ ಈ ಪ್ರಪಂಚದಲ್ಲಿ, ಸಮಾಜದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ, ಪ್ರತಿಯೊಂದು ಕಡೆಯೂ ಕೂಡ. ಪವಿತ್ರ ಗೌಡಗೆ ಅಂತ ಮಾತ್ರ ಅಲ್ಲ, ಎಲ್ಲಾ ಹೆಣ್ಣು ಮಕ್ಕಳಿಗೂ ಇದೇ ತರ ಕಮೆಂಟ್ ಹಾಕೋರು ಬೇಜಾನ್ ಜನ ಇದ್ದಾರೆ. ಇಡೀ ವಂಶವನ್ನೇ ಕರೀತಾರೆ, ಇಡೀ ವಂಶವನ್ನೇ. ಯಾಕೆ? ಫೇಸ್ಬುಕ್, ಇನ್ಸ್ಟಾಗ್ರಾಮು ಅಂತ ಇರೋದು ಎಂಟರ್ಟೈನ್ಮೆಂಟ್ಗೆ ಅಂತ. ಅದಕ್ಕೆ ಬಳಕೆ ಮಾಡ್ಕೊಳ್ಳಿ. ಅದನ್ನ ಹೊರತುಪಡಿಸಿ ಈ ರೀತಿಯಾಗೆಲ್ಲ ಮಾಡಿದ್ರೆ
ಏನೇನ್ ಸಮಸ್ಯೆ ಆಗತ್ತೆ, ಎಷ್ಟು ಜನರಿಗೆ ಸಮಸ್ಯೆ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ರೇಣುಕಾಸ್ವಾಮಿ ಅವತ್ತು ಒಂದು ಮೆಸೇಜ್ ಅನ್ನ ಕಳಿಸ್ದೇ ಇದ್ದಿದ್ರೆ, ಮನೆಯಲ್ಲಿ ತೆಪ್ಪಗಿದ್ದಿದ್ರೆ, ಕೆಲಸ ನೆಟ್ಟಗ್ ಮಾಡ್ಕೊಂಡು ಹೋಗಿದ್ದಿದ್ರೆ, ನಿಯತ್ತಾಗಿದ್ದಿದ್ರೆ, ಹೆಣ್ಣು ಮಕ್ಳಿಗೆ ಗೌರವ ಕೊಟ್ಕೊಂಡಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಸಮಾಜದಲ್ಲಿ ಬಾಸ್ ಅಂತ ಅನ್ನಿಸ್ಕೊಂಡವ್ರು ಜೈಲಿಗೆ ಹೋಗ್ತಿರ್ಲಿಲ್ಲ, ರೇಣುಕಾಸ್ವಾಮಿ ಹೆಣವಾಗ್ತಿರ್ಲಿಲ್ಲ, 17 ಜನ ಆರೋಪಿಗಳು ಅನ್ನಿಸ್ಕೊಂತಿರ್ಲಿಲ್ಲ, ಜೈಲಿಗೆ ಹೋಗಿ ಕೂರ್ತಿರ್ಲಿಲ್ಲ. ನಾವು ನೀವು ಇದ್ರ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇರಲಿಲ್ಲ. ಮತ್ತು ಈ ಬಗ್ಗೆ ಚರ್ಚೆ ಮಾಡಿದವ್ರಿಗೆಲ್ಲ ಬಂದು ಕಮೆಂಟ್ ಹಾಕೋರು ಇರ್ತಾರಲ್ಲ, ಅದ್ರ ಅವಶ್ಯಕತೆನೂ ಇರ್ತಿರ್ಲಿಲ್ಲ. ಒಂದೇ ಒಂದು ಮೆಸೇಜ್, ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳಿಸಿದ್ದು. ಇಲ್ಲಿ ಎಡವಿದ್ದೆಲ್ಲಿ ಅಂತಂದ್ರೆ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಅಥವಾ ದರ್ಶನ್ ಅಂಡ್ ಗ್ಯಾಂಗ್ ಎಡವಿದ್ದೆಲ್ಲಿ ಅಂತಂದ್ರೆ ಇದನ್ನ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡಕ್ ಹೋಗೇನೆ ಎಡವಿದ್ದು. ನೋಡಿ, ಇವತ್ತು ಪವಿತ್ರ ಗೌಡಗೆ ಬಂದ ತರದ್ದು ಮೆಸೇಜು ಪ್ರತಿಯೊಬ್ಬರಿ ಹೆಣ್ಣು ಮಕ್ಕಳಿಗೂ ಬರುತ್ತೆ. ನಿಮ್ಮ ಮನೇಲಿ ಹೆಣ್ಣು ಮಕ್ಕಳು ಇದ್ರು, ನಿಮ್ಮ ಮಗಳೋ, ನಿಮ್ಮ ತಂಗಿನೋ, ನಿಮ್ಮ ಅಕ್ಕನೋ, ನಿಮ್ಮ ಹೆಂಡತಿನೋ ಯಾರು ಇದ್ರೆ ಕೇಳಿ, ನಿಂಗೂ ಬರುತ್ತೇನಮ್ಮ, ಹಿಂಗೆಲ್ಲ ಯಾರಾದ್ರೂ ಕಾಟ ಕೊಡ್ತಾರೇನಮ್ಮ ಅಂತ ಕೂರ್ಸ್ಕೊಂಡು ಕೇಳಿ. ಇಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ದಿನಕ್ಕೆ 100 ರಿಂದ 150 ಜನ ಈ ತರ ಮೆಸೇಜ್ ಮಾಡೋರು ಅಥವಾ ಕಿರುಕುಳ ಕೊಡೋರು, ಕಮೆಂಟ್ ಹಾಕೋರು ಇದ್ದೇ ಇರ್ತಾರೆ. ಬರೀ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಬಸ್ ಹತ್ತಿದಾಗ, ಮೆಟ್ರೋ ಹತ್ತಿದಾಗ, ಬಸ್ ಕಾಯ್ತಾ, ಆಟೋ ಕಾಯ್ತಾ, ನಡ್ಕೊಂಡು ಹೋಗ್ತಾ, ಸ್ಕೂಲಿಗೆ ಹೋಗ್ತಾ, ಕಾಲೇಜಿಗೆ ಬರ್ತಾ, ಆಫೀಸಿಗೆ ಬರ್ತಾ, ಕೇಳಬೇಡಿ ನೀವು. ಇದ್ರ ಬಗ್ಗೆ ಪ್ರತಿದಿನ ಒಂದು ಪುಸ್ತಕ ಬರೀಬಹುದು. ಹೆಣ್ಣು ಮಕ್ಕಳು ಎಷ್ಟೆಷ್ಟು ಸಮಸ್ಯೆಯನ್ನು ಎದುರಿಸ್ತಾರೆ, ಯಾರ್ಯಾರು ಮಾನಸಿಕವಾಗಿ, ದೈಹಿಕವಾಗಿ ಕಿರುಕುಳವನ್ನ ಕೊಡ್ತಾರೆ ಹೆಣ್ಣು ಮಕ್ಕಳಿಗೆ ಅನ್ನೋದು. ರೇಣುಕಾಸ್ವಾಮಿ ಮಾಡಿದ್ದು ಅದೇ ತರದ ತಪ್ಪು. ಮನೇಲಿ ಸುಮ್ಮನೆ ಕೂತ್ಕೊಂಡಿದ್ರೆ ಅಥವಾ ಮೆಡಿಕಲ್ಗೆ ಹೋಗಿ ಕೆಲಸ ಮಾಡಿದ್ರೆ ಆಗ್ತಿತ್ತು.